ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ನ ಡೇ 22 ಇದಾಗಿರ್ತದೆ. ಸೊ ಈ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ನ PDF ಅನ್ನು ಗ್ರೂಪ್ನಲ್ಲಿ ಈಗಾಗಲೇ ಸೆಂಡ್ ಮಾಡಲಾಗಿರ್ತದೆ. ಸೊ ಅವುಗಳ ಡೀಟೇಲ್ ಸೊಲ್ಯೂಷನನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಟೆಸ್ಟು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಈ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳು ಬೇಕಾದಲ್ಲಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಇವುಗಳನ್ನ ಪಡಿಬೋದಾಗಿರ್ತದೆ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಗ್ಗೆ ಹೇಳೋದಾದ್ರೆ, ಸೊ ಒಳ ಮೀಸಲಾತಿ ಈಗಾಗಲೇ ವರದಿ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನು ಜಾರಿ ಮಾಡಿದ ನಂತರ ಒಂದು 2 ಅಥವಾ 3 ತಿಂಗಳ ಒಳಗಾಗಿ ಎಕ್ಸಾಮ್ ನಡೆಸುವ ಸಾಧ್ಯತೆ ಅದ. ಅಂದ್ರೆ ನವಂಬರ್ವರೆಗೂ ಹೋಗ್ಬೋದು ಅಂತ ಹೇಳಲಾಗ್ತದೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ದ ರೇಡಿಯಸ್ ಆಫ್ ಅ ಸರ್ಕಲ್ ಇಸ್ 7 ಸೆಂಟಿಮೀಟರ್. ವಾಟ್ ಈಸ್ ದ ಸರ್ಕಂಫರೆನ್ಸ್? ಸೊ ಇಲ್ಲಿ ಸರ್ಕಲ್ದ ಸರ್ಕಂಫರೆನ್ಸ್ ಏನಾಗಿರ್ತದೆ? 2πr ಆಗಿರ್ತದೆ. ಸೊ 2πr ಆಗಿರ್ತದೆ. ಸೊ ಇಲ್ಲಿ 2 × π ಅಂದ್ರೆ 22/7 ಅಂತ ಬರಿಬೋದು. ಸೊ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. ಸೊ 7 1 7 1 2 × 22 ಅಂದರೆ ಇಲ್ಲಿ 44 ಸೆಂಟಿಮೀಟರ್ ಇಲ್ಲಿ ಆಗುತ್ತೆ. ಸೊ ಸರ್ಕಲ್ದ ಸರ್ಕಂಫರೆನ್ಸ್ 44. ಸರ್ಕಂಫರೆನ್ಸ್ ಅಂದರೆ ಇಲ್ಲಿ ಸುತ್ತಳತೆ ಅಂತ ಆಗುತ್ತೆ. ನೆಕ್ಸ್ಟ್, ಇಪ್ಪ ಡಯಾಮೀಟರ್ ಆಫ್ ಅ ಸರ್ಕಲ್ ಇಸ್ 14 ಸೆಂಟಿಮೀಟರ್. ಫೈಂಡ್ ಇಟ್ಸ್ ಏರಿಯಾ. ಸೊ ಡಯಾಮೀಟ್ರ D = 14 ಅದ. ಸೊ D = 14 ಅಂತಂದ್ರೆ ಈ ಥರ ಅರ್ಧ ಏನಿರ್ತದೆ? ಸೊ ಈ ಥರ ಅರ್ಧ R ಇರ್ತದೆ. ಸೊ R = D/2 ಆಗಿರ್ತದೆ. ಸೊ D ಎಷ್ಟದ? 14 ಅದ. 14/2 ಅಂದರೆ ಇಲ್ಲಿ 7 ಆಗುತ್ತೆ. ಸೊ R = 7 ಅದು ನಮಗೆ ಸರ್ಕಲ್ದ ಏರಿಯಾ ಅಂದಾಗ ಸರ್ಕಲ್ ಏರಿಯಾ = ಏನಾಗುತ್ತೆ? πr² ಅಂತ ಆಗುತ್ತೆ. ಸೊ ಇಲ್ಲಿ π ಅಂದ್ರೆ 22/7 ಇಂಟು R ಅಂದರೆ ಏನು ಬಂತು ನಮಗೆ? 7 ಬಂತು. 7 × 7 ಯಾಕಂದ್ರೆ R² ಅದ ಇಲ್ಲಿ. ಸೊ ಹಾಗಾಗಿ 7 × 7 ಆಗುತ್ತೆ. ಇಲ್ಲಿ 7 ಒಂದ್ಲೆ, ಇಲ್ಲಿ 7 ಒಂದ್ಲೆ. ಸೊ 22 7 ಎಷ್ಟಾಗುತ್ತೆ? ಇಲ್ಲಿ 154 ಇಲ್ಲಿ ಸೆಂಟಿಮೀಟರ್² ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಡಿಸ್ಟೆನ್ಸ್ ಅರೌಂಡ್ ದ ಸರ್ಕಲ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಡಿಸ್ಟೆನ್ಸ್ ಅರೌಂಡ್ ದ ಸರ್ಕಲ್. ಸೊ ಸರ್ಕಲ ಈ ರೀತಿ ಅದ. ಸೊ ಈ ಥರ ಡಿಸ್ಟೆನ್ಸ್ ಅರೌಂಡ್ ದ ಅಂದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದರೆ ಇದಕ್ಕೆ ಸರ್ಕಂಫರೆನ್ಸ್ ಅಂತ ಇಲ್ಲಿ ಕರೀತಾರೆ. ಸೊ ನೆಕ್ಸ್ಟ್ ಇಲ್ಲಿ ಸೆಂಟ್ರ್, ಇದು ಸೆಂಟ್ರದಿಂದ ಇದಕ್ಕೆ ರೇಡಿಯಸ್ ಅಂತ ಕರೀತಾರೆ. ಸೊ ಇದು ಫುಲ್ 2 ಸೈಡ್ಗೆ ಇದಕ್ಕೆ ಏನಂತಾರೆ? ಡಯಾಮೀಟರ್ ಅಂತ ಕರೀತಾರೆ. ಸೊ ಇದು ಅಷ್ಟಕ್ಕೂ ಏನಂತಾರು? ಏರಿಯಾ ಅಂತ ಕರೀತಾರೆ. ನೆಕ್ಸ್ಟ್, ದ ಡಯಾಮೀಟರ್ ಆಫ್ ಅ ಬೈಸಿಕಲ್ ವೀಲ್ ಈಸ್ 20 ಸೆಂಟಿಮೀಟರ್. ಹೌ ಮೆನಿ ರೆವಲ್ಯೂಷನ್ಸ್ ವಿಲ್ ಟೇಕ್ ಇಟ್ ಮೇಕ್ ಟು ಕವರ್ 110 ಮೀಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸರ್ಕಂಫರೆನ್ಸ್ ಏನಾಗುತ್ತೆ ಇಲ್ಲಿ? ಸೊ ಇಲ್ಲಿ ಸರ್ಕಲ್ದ 2πr ಇಲ್ಲಿ ಅದ. ಸೊ ಇಲ್ಲಿ ಸರ್ಕಂಫರೆನ್ಸ್ ಏನದ? 2πr. ಇಲ್ಲಿ 2π ಅಂದ್ರೆ 22/7. ಇಲ್ಲಿ R ಅಂದರೆ ಏನಾಗುತ್ತೆ? ಇಲ್ಲಿ ಡಯಾಮೀಟ್ರ 70 ಕೊಟ್ಟಿದ್ದಾರೆ. ಈ ಥರ ಅರ್ಧ ರೇಡಿಯಸ್ ಆಗಿರ್ತದೆ. ಸೊ ಹಾಗಾಗಿ 70ರ ಅರ್ಧ ಎಷ್ಟ? 35 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 7 ಒಂದ್ಲೆ 7 ಒಂದ್ಲೆ 7 5ಲೆ. ನೆಕ್ಸ್ಟ್ 5 2 10 10 22 220 ಇಲ್ಲಿ ಸೆಂಟಿಮೀಟ್ರ್ ಅನ್ನೋದು ಏನಾಗುತ್ತೆ? ಇದು ಟೋಟಲ್ ಸರ್ಕಂಫರೆನ್ಸ್ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಅವ್ರೇನು ಕೇಳಿದರು? ಇಲ್ಲಿ 110 ಮೀಟ್ರನ್ನು ಎಷ್ಟು ರೆವಲ್ಯೂಷನ್ ಆಗ್ತಾ ಅಂದಾಗ, ಸೊ 110 ಮೀಟ್ರನ್ನು ನಾವು ಎಷ್ಟಂತ ಬರಿಬೋದು? 11,000 ಸೆಂಟಿಮೀಟ್ರ್ ಅಂತ ಇಲ್ಲಿ ಬರಿಬೋದು. ಸೊ ಇಲ್ಲಿ 1 ಮೀಟ್ರ್ ಅಂದ್ರೆ 100 ಸೆಂಟಿಮೀಟ್ರ್. ಸೊ 1 m = 100 ಸೆಂಟಿಮೀಟ್ರ್. ಸೊ 110 ಮೀಟ್ರ್ ಅಂದಾಗ ಇಲ್ಲಿ 11,000 ಸೆಂಟಿಮೀಟ್ರ್ ಇಲ್ಲಿ ಆಗುತ್ತೆ. ಸೊ ಒಂದು ರೊಟೇಟ್ ಹಾಕಕ್ಕೆ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತದೆ ಅಂದ್ರೆ 220 ಕವರ್ ಮಾಡ್ತದೆ. ಸೊ 220 ಸೆಂಟಿಮೀಟ್ರನ್ನು ಇಲ್ಲಿ ಕವರ್ ಮಾಡ್ತದೆ. ಇಲ್ಲೊಂದು 0
ಇಲ್ಲಿ 1 0, ಇಲ್ಲಿ 11 ಒಂದೇ 11 ಎರಡಲೆ, ಸೊ ಇಲ್ಲಿ 100 ಹೋಯ್ತದ. ಸೊ ಇಲ್ಲಿ 2 ಒಂದೇ 2 50. ಸೊ ಇಲ್ಲಿ ಟೋಟಲ 50 ಇಲ್ಲಿ ರೆವಲ್ಯೂಷನ್ಸ್ ಇಲ್ಲಿ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಲೆಂತ್ ಆಫ್ ಅ ರೇಡಿಯಸ್ ಈಸ್ ಆಲ್ವೇಸ್ ಅಂದರು. ಸೊ ಲೆಂತ್ ಆಫ್ ಅ ರೇಡಿಯಸ್ ಈಸ್ ಹಾಫ್ ಆಫ್ ಅ ಡಯಾಮೀಟ್ರ್, ಸಾರಿ ಹಾಫ್ ಆಫ್ ಅ ಡಯಾಮೀಟ್ರ್ ಇಲ್ಲಿ ಆಗಿರ್ತದೆ. ಸೊ ಡಯಾಮೀಟ್ರ್ ಈಕ್ವಲ್ ಟು 2r ಅದಾಗಿರ್ತದೆ. ಸೊ ಅವ್ರು ಏನು ಕೇಳಿದಾರು, ರೇಡಿಯಸನ್ನು ಕೇಳಿದಾಗ ರೇಡಿಯಸ್ ಆರ್ ಈಕ್ವಲ್ ಟು ಏನಾಗುತ್ತೆ ಇದು d/2 ಅಂತ ಇಲ್ಲಿ ಆಗ್ತದೆ. ಅಂದ್ರೆ ಡಯಾಮೀಟರ್ದ ಹಾಫ್ ರೇಡಿಯಸ್ ಇರ್ತದೆ. ನೆಕ್ಸ್ಟ್, ಇಫ್ ಅ ಸರ್ಕಲ್ ಹ್ಯಾಸ್ ಅ ಸರ್ಕಂಫರೆನ್ಸ್ ಆಫ್ 31.4 ಸೆಂಟಿಮೀಟರ್, ವಾಟ್ ಈಸ್ ಇಟ್ಸ್ ರೇಡಿಯಸ್ ಅಂದರು. ಸೊ ಇಲ್ಲಿ ಸರ್ಕಂಫರೆನ್ಸ್ ಅಂದ್ರೆ 2πr ಅನ್ನು ಇಲ್ಲಿ ಏನು ಕೊಟ್ಟಿದ್ದಾರೆ 31.4 ಅದ. ಸೊ ನಮ್ಗೆ ಈ ಥರ ರೇಡಿಯಸನ್ನು ಕಂಡುಹಿಡಿಬೇಕು. ಸೊ ಅವಾಗ ಆರ್ ಈಕ್ವಲ್ ಟು ಏನಾಗುತ್ತೆ, ಈ 2π ಇಲ್ಲಿ ಇಂಟು ಇದ್ದಿದ್ದೆ ಇಲ್ಲಿ ಬಾಗಿಲೇ ಆಗುತ್ತೆ. ಸೊ ಅವಾಗ 31.4 ಇದ್ದಿದ್ದ ನಾವು 2 ಇಂಟು ಪೈ ಬೆಲೆಯನ್ನು 3.14 ಅಂತ ನಾವು ಬರಿಬೋದು. ಸೊ ಹಾಗಾಗಿ ಇಲ್ಲಿ 3 ಇದು ಒಂದಲೇ ಆಗುತ್ತೆ, ಇದು 10 ಆಗುತ್ತೆ. ನೆಕ್ಸ್ಟ್ ಇದು 2 ಒಂದಲೇ 2 5. ಸೊ ಇಲ್ಲಿ ಆನ್ಸರ್ 5 ಸೆಂಟಿಮೀಟ್ರ್ ಇಲ್ಲಿ ಆಗುತ್ತೆ. ಸೊ ರೇಡಿಯಸ್ 5 ಸೆಂಟಿಮೀಟ್ರ್ ಇಲ್ಲಿ ಆಗ್ತದೆ. ನೆಕ್ಸ್ಟ್, ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಅ ಸರ್ಕಲ್. ಸೊ ಸರ್ಕಲ್ದ ಏರಿಯಾ ಫಾರ್ಮುಲಾ ಏನಿರ್ತದೆ πr² ಇರ್ತದೆ. ಸರ್ಕಂಫರೆನ್ಸ್ ಫಾರ್ಮುಲಾ 2πr ಇರ್ತದೆ. ನೆಕ್ಸ್ಟ್ ಡಯಾಮೀಟರ್ ಈಕ್ವಲ್ ಟು 2r ಅಂತ ಇರ್ತದೆ. ಆರ್ ಈಕ್ವಲ್ ಟು d/2 ಅಂತ ಆಗ್ತದೆ. ನೆಕ್ಸ್ಟ್, ಇಫ್ ದ ರೇಡಿಯಸ್ ಆಫ್ ಅ ಸರ್ಕಲ್ ಇಸ್ ಟ್ರಿಪಲ್ಡ್ ದ ಏರಿಯಾ ಬಿಕಮ್ಸ್ ಅಂದರು. ಸೊ ಇಲ್ಲಿ ರೇಡಿಯಸ್ ಆಫ್ ಅ ಸರ್ಕಲ ಎಷ್ಟ 3 ಪಟ್ಟು ಆತಂದ್ರೆ ಅವಾಗ ಆ ಥರ ಏರಿಯಾ ಏನಾಗುತ್ತೆ ಅಂದರು. ಸೊ ಇಲ್ಲಿ ಆರ್ ಇದ್ದಿದ್ದ ಆರ್ ಈಕ್ವಲ್ ಟು 3r ಆತಂದ್ರೆ ಏನಾಗುತ್ತೆ, ಸೊ πr² ಇಲ್ಲಿ ಅದ, ಇದೇನಾಗುತ್ತೆ r ಜಾಗದಾಗ 3r ಜಾಗದಾಗ 3r² ಆಗುತ್ತೆ. ನೆಕ್ಸ್ಟ್ ಇದು 9r² ಆಗುತ್ತೆ. ಸೊ 9πr². ಸೊ ಇಲ್ಲಿ ಈ πr² ಅನ್ನೋದು ಸರ್ಕಲ್ ಏರಿಯಾ ಇಲ್ಲಿ ಎಷ್ಟು ಪಟ್ಟು ಜಾಸ್ತಿ ಆಯ್ತು, 9 ಪಟ್ಟು. ಸೊ 9 ಟೈಮ್ಸ್ ಇಲ್ಲಿ ಜಾಸ್ತಿ ಆಯಿತು. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಲೈನ್ ಜಾಯ್ನಿಂಗ್ ದ ಸೆಂಟರ್ ಆಫ್ ಅ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ಇಟ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಸರ್ಕಲ ಇಲ್ಲಿ ಸೆಂಟರ್ದಿಂದ ಎನಿ ಪಾಯಿಂಟಿಗೆ ತಗೋರಿ, ನೀವು ಯಾವ್ದು ಬೇಕಾದ ಪಾಯಿಂಟಿಗೆ ತೊಗೊಂಡರು ಅದು ಆರ್ ಆಗಿರ್ತದೆ. ಆರ್ ಅಂದರೆ ಇಲ್ಲಿ ರೇಡಿಯಸ್, ಎನಿ ಪಾಯಿಂಟ್ ಆಫ್ ಸರ್ಕಲ್ ಇಲ್ಲಿ ರೇಡಿಯಸ್ ಬಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಚೋರ್ಡ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಅ ಸರ್ಕಲ್ ಇಟ್ ಈಸ್ ಕಾಲ್ಡ್. ಸೊ ಇಲ್ಲಿ ಇದು ಸರ್ಕಲ್ದಿಂದ ಇದಕ್ಕೇನಂತಾರು ಇಲ್ಲಿ ಚೋರ್ಡ್ ಅಂತ ಇಲ್ಲಿ ಕರಿತಾರೋ. ಸೊ ಯಾವುದೇ ಒಂದು ಪಾಯಿಂಟ್ಗೆ ಇಲ್ಲಿ ನಾವು ಚೋರ್ಡ್ ಅಂತ ಇದಕ್ಕೆ ಕರಿತಾರೋ. ನೆಕ್ಸ್ಟ್ ಅವ್ರೇನು ಹೇಳಿದಾರು ಇಲ್ಲಿ ಸೆಂಟರ್ದಾಗ ಪಾಸ್ ಆಗ್ತದ ಅಂತ. ಸೊ ಮಿಡಲ್ ಆಫ್ ದಿ ಸರ್ಕಲ್ಲಿ ಪಾಸ್ ಆಗ್ತದೆ. ಸೊ ಅವಾಗ ಇಲ್ಲಿ ಮಿಡಲ್ ಪಾಸ್ ಆಗೈತೆ ಅಂದ್ರೆ ಅದನ್ನು ನಾವು ಡಯಾಮೀಟರ್ ಅಂತ ಇಲ್ಲಿ ಕರಿಬೋದು. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಲಾಂಗೆಸ್ಟ್ ಚೋರ್ಡ್ ಇನ್ ಅ ಸರ್ಕಲ್ ಅದೇ ಡಯಾಮೀಟರ್ ಇಲ್ಲಿ ಆಗಿರ್ತದೆ. ದ ಲಾಂಗೆಸ್ಟ್ ಚೋರ್ಡ್. ಸೊ ಚೋರ್ಡ್ ಅಂದ್ರೆ ಈ ರೀತಿ ಬರ್ತದೆ. ಸೊ ಈ ಲಾಂಗೆಸ್ಟ್ ಇದ್ದಿದ್ದ ಇಲ್ಲಿ ಸೆಂಟರ್ದಾಗ ಪಾಸ್ ಆಗ್ತದೆ. ಸೆಂಟರ್ದಾಗ ಪಾಸ್ ಆಗೋದ್ರಿಂದ ಅದನ್ನು ಡಯಾಮೀಟರ್ ಅಂತ ಇಲ್ಲಿ ನಾವು ಕರಿಬೋದು ಆಗಿರ್ತದೆ. ನೆಕ್ಸ್ಟ್, ಇಫ್ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಇಸ್ 44 ಸೆಂಟಿಮೀಟರ್, ವಾಟ್ ಈಸ್ ಇಟ್ಸ್ ಡಯಾಮೀಟರ್. ಸೊ ಇಲ್ಲಿ 2πr ಈಕ್ವಲ್ ಟು 44 ಅದ. ಸೊ ಇಲ್ಲಿ ನಮಗೆ ಡಯಾಮೀಟ್ರ್ ಡಿ ಅನ್ನು ಕೇಳಿದಾರೆ.
ಡಿ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 2r ಅಂತ ಆಗುತ್ತೆ. ಸೊ ಇಲ್ಲಿ ನಾವು 2rನ್ನು ಕಂಡುಹಿಡಬೇಕು. 2rನ್ನು ಕಂಡುಹಿಡ್ಬೇಕಂದ್ರೆ ಈ ಪೈಯನ್ನು ಈ ಕಡೆ ಕಳಿಸಿಬಿಟ್ರೆ 2r ಸಿಗ್ತದೆ. 2r ಈಕ್ವಲ್ ಟು 44 ಡಿವೈಡೆಡ್ ಬೈ ಇಲ್ಲಿ ಪೈ ಬೆಲೆಯನ್ನು ಕೊಟ್ಟಿದ್ದಾರೆ 22/7 ಆಗುತ್ತೆ. ಸೊ ಇಲ್ಲಿ 44/22 ಇದ್ದಿದೆ, ಈ ತೆಳಗೆ 7 ಇದ್ದಿದೆ, ಈ ಕಡೆ ಹೋತಂದ್ರೆ ಇಲ್ಲಿ ಮೇಲಕ್ಕೆ ಬರ್ತದೆ. ಇಲ್ಲಿ 22 ಒಂದ್ಲಿ 22 ಎರಡ್ಲಿ 7 ಎರಡ್ಲಿ 14. ಸೊ ಇಲ್ಲಿ ಡಯಾಮೀಟ್ರ್ ಎಷ್ಟಾಗುತ್ತೆ ಇಲ್ಲಿ 14 ಸೆಂಟಿಮೀಟ್ರ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಸ್ಟ್ರೇಟ್ ಲೈನ್ ದ್ಯಾಟ್ ಟಚಸ್ ದ ಸರ್ಕಲ್ ಎಟ್ ಎಕ್ಸಾಕ್ಟ್ಲಿ 1 ಪಾಯಿಂಟ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಅದ. ಸೊ ಅದ ಸರ್ಕಲ್ದ 1 ಪಾಯಿಂಟಿಗೆ ಟಚ್ ಆತಂದ್ರೆ ಅದನ್ನು ಏನಂತ ಕರಿತಾರೆ? ಸೊ ಈ ರೀತಿ ಟಚ್ ಆತಂದ್ರೆ ಈ ಪಾಯಿಂಟನ್ನು ಏನಂತ ಕರಿತಾರೆ ಅಂದ್ರೆ ಟ್ಯಾಂಜೆಂಟ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್, ಚೋಡ್ ಅಂದ್ರೆ ಸರ್ಕಲ್ದ ಒಳಗಡೆ ಹಿಂಗೆ ಬರ್ತದ. ನೆಕ್ಸ್ಟ್, ಈ ರೀತಿ ಸರ್ಕಲ್ ಒಳಗೆ ಈ ಸೆಂಟರ್ದಿಂದ ಈ ಪಾರ್ಟ್ ಏನದಲ್ಲ ಈ ಪಾರ್ಟ ಸೆಕೆಂಡ್ ಅಂತ ಬರ್ತದೆ. ನೆಕ್ಸ್ಟ್, ಜಸ್ಟ್ ಈ ಪಾರ್ಟನ್ನು ಏನಂತಾರು ಆರ್ಕ್ ಅಂತ ಕರಿತಾರೆ. ಸೊ ಇದನ್ನು ಆರ್ಕ್ ಅಂತ ಕರಿತಾರೆ. ಇದನ್ನು ಏನೈತಿ ಈ ಏರಿಯಾವನ್ನು ಸೆಕೆಂಡ್ ಅಂತ ಇಲ್ಲಿ ಕರಿತಾರೆ. ನೆಕ್ಸ್ಟ್, ಈ ರೀತಿ ಬರ್ತಂದ್ರೆ ಇದನ್ನು ಚೋರ್ಡ್ ಅಂತ ಕರಿತಾರೆ. ನೆಕ್ಸ್ಟ್, ಈ ರೀತಿ ಸರ್ಕಲ್ಗೆ 1 ಪಾಯಿಂಟ್ನಲ್ಲಿ ಟಚ್ ಆಗ್ತಂದ್ರೆ ಇದನ್ನು ಟ್ಯಾಂಜೆಂಟ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್, ದ ಪಾರ್ಟ್ ಆಫ್ ಅ ಸರ್ಕಲ್ ಎನ್ಕ್ಲೋಸ್ಡ್ ಬೈ 2 ರೇಡಿಯೈ ಆನ್ ಆರ್ಕ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಸೆಕ್ಟರ್ ಅನ್ನೋದು ಇಲ್ಲಿ ಆಗ್ತದೆ. ಸೊ 2 ರೇಡಿಯೈ ಒಳಗೆ ಸೆಕ್ಟರ್ ಅಥವಾ ಸೆಕೆಂಡ್ ಅಂತಲೂ ಕರಿತಾರೆ. ಸೊ ಈ ಪಾರ್ಟನ್ನು ಏನಂತಾರೆ ಇಲ್ಲಿ ಸೆಕ್ಟರ್ ಅಂತ ಇಲ್ಲಿ ಕರೀತಾರೆ. ನೆಕ್ಸ್ಟ್, ಇಫ್ ಏರಿಯಾ ಆಫ್ ಅ ಸರ್ಕಲ್ ಇಸ್ 154 ಸೆಂಟಿಮೀಟರ್ ಫೈಂಡ್ ಇಟ್ಸ್ ರೇಡಿಯಸ್ ಅಂದರು. ಸೊ ಏರಿಯಾ 154 ಅದ. ಇಲ್ಲಿ ನಾವು ರೇಡಿಯಸನ್ನು ಕಂಡುಹಿಡಬೇಕು. ಇಲ್ಲಿ 5r² ಅದ. ಸೊ ಪೈಯನ್ನು ಈ ಕಡೆ ತಂದಾಗ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. 154 ಡಿವೈಡೆಡ್ ಬೈ 22 ಇಂಟು 7 ಆಗ್ತದೆ. ಸೊ ಇಲ್ಲಿ 22 ಒಂದೇ 22 7 ಆಗುತ್ತೆ. ಸೊ 7 ಇಂಟು 7 ಅಂದಾಗ ಇಲ್ಲಿ r² ಅದ. ಸೊ r ಬೆಲೆ ಏನಾಗುತ್ತೆ ಇಲ್ಲಿ 7 ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇನ್ ಅ ಸರ್ಕಲ್ ಆಫ್ ಅ ರೇಡಿಯಸ್ 10 ಸೆಂಟಿಮೀಟ್ರ್ ಫೈಂಡ್ ಇಟ್ ಸರ್ಕಂಫರೆನ್ಸ್ ಅಂದ್ರೆ 2πr ಅನ್ನು ಇಲ್ಲಿ ಕಂಡುಹಿಡಬೇಕು. ರೇಡಿಯಸ್ ಎಷ್ಟದ? ರೇಡಿಯಸ್ 10 ಅದ. ಸೊ ಇಲ್ಲಿ ಡೈರೆಕ್ಟ್ ಅವರ ಪೈ ಬೆಲೆಯನ್ನು ಕೊಟ್ಟಿದ್ದಾರೆ. 2 ಇಂಟು 10 20 ಆಗುತ್ತೆ. ಇಲ್ಲಿ 3.14 ಅಂತ ಕೊಟ್ಟಿದ್ದಾರೆ. 2 3 6 ಆಗುತ್ತೆ. ಸೊ 6 ಅಂದಾಗ ಇಲ್ಲಿ 62.8 ಸೆಂಟಿಮೀಟ್ರ್ ಅನ್ನೋದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ರೇಷಿಯೋ ಆಫ್ ಸರ್ಕಂಫರೆನ್ಸ್ ಟು ದ ಡಯಾಮೀಟರ್ ಆಫ್ ಎನಿ ಸರ್ಕಲ್ ಈಸ್ ಅಂದರು. ಸೊ ಇಲ್ಲಿ ಪೈ ಅನ್ನೋದು ಇಲ್ಲಿ ಆಗಿರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಸೆಕ್ಟರ್ ಆಫ್ ಅ ಸರ್ಕಲ್ ಹ್ಯಾಸ್ ಅ ಆ್ಯಂಗಲ್ 90. ವಾಟ್ ಫ್ರ್ಯಾಕ್ಷನ್ ಆಫ್ ಅ ಸರ್ಕಲ್ ಏರಿಯಾ ಡಸ್ ಇಟ್ ರೀಪ್ರೆಸೆಂಟ್ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಸರ್ಕಲ ಇಲ್ಲಿ ಸೆಕ್ಟರ್ ಏನಾಗುತ್ತೆ ಇದು 90 ಡಿಗ್ರಿ ಅದ. ಸೊ ಇದು 90 ಡಿಗ್ರಿ ಅದ. ಸೊ ಟೋಟಲ್ ಸರ್ಕಲ್ ಎಷ್ಟು ಇರ್ತದೆ 360 ಡಿಗ್ರಿ ಇರ್ತದೆ. ಸೊ 360 ಡಿಗ್ರಿ ಇದ್ದಾಗ ಇಲ್ಲಿ 360ಕ್ಕೆ 90 ಆಗ್ಯದ. ಸೊ ಇಲ್ಲಿ ನಮ್ಗೆ 100ಕ್ಕೆ ಎಷ್ಟಾಗುತ್ತೆ ಇಲ್ಲಿ 91 94. ಸೊ ಇಲ್ಲಿ 4ರಲ್ಲಿ 1 ಭಾಗ ಅಂದ್ರೆ 4ರಲ್ಲಿ ಇಲ್ಲಿ 1 ಭಾಗ ಆಗಿರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. 1/4 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇನ್ನು ಸರ್ಕಲ್ ಆಲ್ ರೇಡಿಯೈ ಆರ್ ಅಂದರು. ಸೊ ಆಲ್ ರೇಡಿಯೈ ಇಲ್ಲಿ
ಈಕ್ವಲ್ ಆಗಿರ್ತಾವೆ. ಸೊ ಎಲ್ಲ ರೇಡಿಯಸ್ ಇಲ್ಲಿ ನೋಡ್ಬೋದು, ಸೆಂಟ್ರಿಂದ ಆಲ್ ಸೈಡ ಎಲ್ಲ ಈಕ್ವಲ್ ಆಗಿ ಇರ್ತಾವೆ. ನೆಕ್ಸ್ಟ್ ದ ಫಿಕ್ಸ್ಡ್ ಪಾಯಿಂಟ್ ಇನ್ ದ ಸೆಂಟರ್ ಆಫ್ ಅ ಸರ್ಕಲ್ ಈಸ್ ಕಾಲ್ಡ್ ಅಂದರು. ಸೊ ಅದನ್ನು ಏನಂತ ಕರಿತಾರೆ, ಇಲ್ಲಿ ಸೆಂಟರ್ ಅಂತನ ಇಲ್ಲಿ ಕರಿತಾರೆ. ಸೊ ಸೆಂಟರ್ ಒಳಗೆ ಇಲ್ಲಿ ಫಿಕ್ಸ್ಡ್ ಪಾಯಿಂಟ್ ಇರ್ತದೆ. ಸೊ ಇದನ್ನು ಸೆಂಟರ್ ಅಂತನ ಕರಿತಾರೆ. ಸೊ ಇಲ್ಲಿಗೆ ಸರ್ಕಲ್ಸ್ ಮೇಲೆ 20 ಕ್ವಶನ್ಸ್ ಕಂಪ್ಲೀಟ. ಸೊ ನೆಕ್ಸ್ಟ್ ಮತ್ತು ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಗಳು ಬೇಕನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.